ಕಂದಾಯ ಮಂತ್ರಿಗಳಾದಂತಹ ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಆದೇಶವನ್ನು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಕಂದಾಯ ಸರ್ವೆ ಅಧಿಕಾರಿಗಳು ಪಾಲನೆ ಮಾಡುತ್ತಿದ್ದಾರೆಯೇ? ರಾಜಶೇಖರ್ ಅವಧಿಯಲ್ಲಿ ಮುಳುಬಾಗಿಲು ತಾಲೂಕಿನಲ್ಲಿ ನೀಡಿರುವ 2800 ಸಾಗುವಳಿ ಚೀಟಿಯ ತನಿಖೆ ಯಾವಾಗ? ಯಾಕಂದರೆ ರೈತರೇನು ತಪ್ಪು ಮಾಡಿಲ್ಲ, ನಮ್ಗೆ ಸಾಗುವಳಿ ಚೀಟಿ ಕೊಡು ಅಂತೇಳಿ ತಹಸೀಲ್ದಾರ್ ಹೋಗಿ ಕೇಳಿರಲಿಲ್ಲ. ಆ ತಹಸೀಲ್ದಾರರನ್ನು ದಿಕ್ಕು ತಪ್ಪಿಸಿ ಕೆಲವು ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು 2800 ಅಕ್ರಮ ಸಾಗುವಳಿ ಚೀಟಿ ನೀಡುವ ಮುಖಾಂತರ ರೈತರ ಹತ್ರ ಲಕ್ಷ ಹಣವನ್ನು ಪಡೆದು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿಕೊಂಡು ಹೋದಿರುವುದ ತಹಸೀಲ್ದಾರರು ಮತ್ತು ಅವರಿಗೆ ಸಹಕರಿಸಿರುವ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳನ್ನು ಮಂಪರು ಪರೀಕ್ಷೆಗೆ ಯಾವಾಗ ಒಳಪಡಿಸ್ತೀರಾ? ಇಲ್ಲ ಆ ಒಂದು ಸಾಗುವಳಿ ಚೀಟಿಗಳಿಗೆ ದಾಖಲೆಯನ್ನಾರು ಕೊಡಿ. ಯಾಕಂದರೆ ಈಗಾಗಲೇ ಒಂದು ರಾಷ್ಟ್ರೀಯ ಹೆದ್ದಾರಿ ಚೆನ್ನೈ ಕಾರಿಡಾರ್ ಇರ್ಬೋದು, 234 ಇರ್ಬೋದು, ಮತ್ತು ಸರ್ಕಾರದಿಂದ ಬರುವ ಅನುದಾನಗಳನ್ನು ಪಡೆಯಲು ಯಾವುದೇ ರೀತಿಯ ದಾಖಲೆ ಇಲ್ಲದ ಕಾರಣ ಕೋಟ್ಯಾಂತರ ರೂಪಾಯಿ ಹಣವನ್ನು ಮತ್ತೆ ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ. ಇದು ಯಾವ ನ್ಯಾಯ ಸ್ವಾಮಿ? ಬಡವರ ಕಣ್ಣೀರನ್ನು ಒರೆಸಬೇಕಾದಂತಹ ಕಂದಾಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜನಪ್ರತಿನಿಧಿಗಳು ನಾಪತ್ತೆಯಾಗಿದ್ದಾರಾ? ಇಲ್ಲ ರಾಜಶೇಖರ್ ಅವಧಿಯಲ್ಲಿ ನಡೆದಿರುವಂತಹ ಈ ಒಂದು ಸಾಗುವಳಿ ಚೀಟಿಯನ್ನು ಅಕ್ರಮನೋ ಸಕ್ರಮನೋ ಮಾಡಿ, ಇಲ್ಲ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ಟು ಹೊಸ ಸಾಗುವಳಿ ಆದರೂ ಕೊಡಿ. ಅದನ್ನು ಬಿಟ್ಟು 2800 ಸಾಗುವಳಿ ಚೀಟಿ ಕೊಟ್ಟಿದ್ದು ಆಗಿದೆ, ಅದನ್ನು ದಾಖಲೆನೂ ಮಾಡಿಕೊಡ್ತಾ ಇಲ್ಲ, ಸರ್ಕಾರದಿಂದ ಬರುವ ಅನುದಾನವನ್ನು ಪಡೆಯೋಕ್ಕೂ ಆಗ್ತಾ ಇಲ್ಲ, ಈ ಥರ ರೈತರ ಕಣ್ಣೀರನ್ನು ಒರೆಸೋರು ಆಗ್ತಾ ಇಲ್ಲ. ಮತ್ತು ಕೆಲವು ಇಲ್ಲಿನ ಕಂದಾಯ ಅಧಿಕಾರಿಗಳು ಇಲ್ಲೇ ಏನು ತಳ ಊರ್ಬಿಟ್ಟಿದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ನಿಮಗೆ ನಾವು ಖಾತೆ ಮಾಡಿಕೊಡ್ತೀವಿ, ಪಹಣಿ ಮಾಡಿಕೊಡ್ತೀವಿ, ಅದನ್ನು ಪಿ ನಂಬರ್ ದುರಸ್ತಿ ಮಾಡಿಕೊಡ್ತೀವಿ ಅಂತೇಳಿ ಒಂದು ಕಡತಕ್ಕೆ 5 ರಿಂದ 10 ಲಕ್ಷ ಕೇಳ್ತಾ ಇದ್ದಾರೆ. ಬಡ ರೈತ ಇಲ್ಲಿ ತಂದು ಕೊಡಬೇಕು. ಈ ಒಂದು ಸಮಸ್ಯೆನ ಯಾಕೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ? ಆದರೆ ಇವಾಗ 2800 ಅಕ್ರಮ ಸಾಗುವಳಿ ಚೀಟಿ ಇನ್ನೂ ಹಂಗೆ ಇದೆ. ಈಗ ಹೊಸದಾಗಿ ಸೆಪ್ಟೆಂಬರ್ 12ರಿಂದ ಹೊಸ ಸಾಗುವಳಿ ಚೀಟಿ ಕೊಡ್ತಾ ಇದ್ದೀರಾ. ಹಿಂದೆ ಪಡೆದಿರೋ ಸಾಗುವಳಿ ಚೀಟಿ ರೈತರು ಏನಾಗಬೇಕು? ಆತ್ಮಹತ್ಯೆ ಮಾಡ್ಕೋಬೇಕಾ? ಈಗ ಚುಕ್ಕನಹಳ್ಳಿ ಮತ್ತು ಏತರಹಳ್ಳಿ ಆ ಒಂದು ಭಾಗದಲ್ಲಿ 234 ಹೋಗಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿ 234ಗೆ. ಅವ್ರಿಗೆ ಪರಿಹಾರ ಬರ್ತಾಯಿಲ್ಲ. ಒಬ್ಬೊಬ್ಬ ರೈತರು 50 ಲಕ್ಷ 60 ಲಕ್ಷ ಇದೆ, ಕೇಳಿದ್ರೆ ದಾಖಲೆ ಕೊಡಪ್ಪ ಅಂತಾರೆ. ನಾವು ದಾಖಲೆಗೆ ಇಲ್ಲಿ ಕೇಳಿದ್ರೆ ನೀವು ಸಾಗುವಳಿ ಚೀಟಿ ಸರಿಯಾಗಿಲ್ಲ, ಅಕ್ರಮವಾಗಿದೆ ಅಂತೇಳಿ. ಅಕ್ರಮ ಸಾಗುವಳಿ ಚೀಟಿ ಕೊಟ್ಟಿದ್ದಾರೋ? ಇಂದಿನ ತಹಸೀಲ್ದಾರ್ ತಾನೆ. ಅದನ್ನು ವರದಿ ಹಾಕ್ದಾರರು RAVA ತಾನೆ. ಇವರೇನು ಮಾಡ್ತಾರೆ? ತಪ್ಪಿಸ್ಕೊಳ್ತಾ ಇದ್ದಾರೆ, ನಾವು ಹಾಕಿಲ್ಲ ನೀವು ಹಾಕಿಲ್ಲ ಅಂತೇಳಿ. ಯಾಕಂದರೆ ಗಲ್ಲಿಯಲ್ಲಿ ಕಳ್ಳೆಪುರಿ ಮಾರ್ದಾಕಟ್ಟ ಸಾಗುವಳಿ ಚೀಟಿ ಮಾರಾಕೊಂಡು ಹೋಗ್ಬಿಟ್ರು. ಆ ರೈತರ ಏಸಿಗೆಯನ್ನು ತಿಂದಂತಹ ಇಂದಿನ ತಹಸೀಲ್ದಾರ್ ಕಂದಾಯ ಅಧಿಕಾರಿಗಳು ದಯವಿಟ್ಟು ಅವರ ಶಾಪ ತಡೆದೇ ಇರಲ್ಲ. ಯಾಕಂದ್ರೆ ನಮಗೂ ಕಣ್ಣೀರು ಬರ್ತಾ ಇದೆ. ಕಷ್ಟ ನಿರಂತರವಾಗಿ ಹೋರಾಟ ಮಾಡೋ ಪರಿಹಾರ ಕೊಡೋಣ ಅಂದರೆ ಅವ್ರ ದಾಖಲೆ ಕೊಡಿ ಅಂತ ಕೇಳ್ತಾರೆ. ನಾವೆಲ್ಲಿ ತಾವೇ ದಾಖಲೆ ತಂದು ಕೊಡೋದು? ಇದು ಮುಳುಬಾಗಿಲು ಪರಿಸ್ಥಿತಿ ಇದಾದರೆ ಇನ್ನು ಮಾಲೂರು ಪರಿಸ್ಥಿತಿ ಅದು ಹೇಳೇ ತೀರೋದೇ ಬೇಡ. ಅಲ್ಲಿನ ಜನಪ್ರತಿನಿಧಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ರೈತನ ಸಾಯಿಲಿ, ಬಡವನನ್ನ ಸಾಯಿಲಿ, ದುಡ್ಡು ಬೇಕು. ಅಲ್ಲ ಸ್ವಾಮಿ, ದುಡ್ಡೇನು ತಲೆ ಹಿಡಿಕರು ಕೂಡ ಸಂಪಾದನೆ ಮಾಡ್ತಾರೆ. ಆದರೆ ಒಬ್ಬ ಅಧಿಕಾರಿ ಇರ್ಬೋದು, ಒಬ್ಬ ಜನಪ್ರತಿನಿಧಿಯವರು ರೈತ ಪರವಾಗಿ ಕೆಲಸ ಮಾಡಬೇಕು. ಈ ಕೂಡಲೇ ಕಂದಾಯ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 2ನೇ ತಾರೀಕಿನ ಒಳಗಡೆ ಈ ಒಂದು ಜಿಲ್ಲಾದ್ಯಂತ ಅಕ್ರಮ ಸಾಗುವಳಿಗಳನ್ನು ಸಕ್ರಮಣ ಮಾಡಿ, ಇಲ್ಲ ಅದನ್ನು ರದ್ದು ಮಾಡಿ ಹೊಸ ಸಾಗುವಳಿ ಚೀಟಿಯನ್ನು ಹಾಕೊಡಿ, ಇಲ್ಲ ಅವ್ರಿಗೆ ದಾಖಲೆ ಮಾಡಿಕೊಡಿ. ಇಲ್ಲವಾದರೆ ಅಕ್ಟೋಬರ್ 2ನೇ ತಾರೀಕು ಖಂಡಿತವಾಗ್ಲೂ ಗಾಂಧಿ ಜಯಂತಿ ಎಂದು ನಮಗೆ ಸ್ವತಂತ್ರ ತಂದುಕೊಟ್ಟಿದ್ದು ಅವರೇ ತಲ್ವಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯ ಪ್ರಕಾರ ಅವರ ಫೋಟೋ ಮತ್ತು ಗಾಂಧಿ ತಾತನ ಫೋಟೋ ನೀಡುವ ಪ್ರಕಾರ ಎಲ್ಲ ತಾಲೂಕು ಕಚೇರಿಗಳ ಒಂದು ಗಾಂಧಿ ಜಯಂತಿ ಎಂದು ನಾವು ಕಪ್ಪು ಬಟ್ಟೆ ಹಾರಿಸುವ ಮುಖಾಂತರ ಈ ಸಾಗುವಳಿ ಚೀಟಿಗೆ ಅಂತ್ಯ ಕೊಡಿ, ರೈತರ ಕಣ್ಣೀರಿಗೆ ಕೊನೆ ಹೇಳಿ, ಮತ್ತು ಆ ಒಂದು ಸಾಗುವಳಿ ಚೀಟಿಗೆ ಕೊಟ್ಟಿರುವಂತಹ ಅಧಿಕಾರಿಗಳನ್ನು ಮುಂಪರು ಪರೀಕ್ಷೆಗೊಳಿಸಿ ಶಾಶ್ವತವಾಗಿ ಕೆಲಸದಿಂದ ವಜಾ ಮಾಡಬೇಕೆಂಬ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.